ಯುದ್ಧದ ಕಾರಣಕ್ಕಾಗಿ ಸೃಷ್ಟಿಯಾಗಿರುವಂಥ ಕಮರ್ಷಿಯಲ್ ಸಿಲಿಂಡರ್ನ ಬಿಕ್ಕಟ್ಟು ಅದು ಬಗೆಹರಿಯುತ್ತಾ ಅನ್ನುವಂಥ ಪ್ರಶ್ನೆ ಈಗ. ಯಾಕಂತಂದ್ರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಪ್ರಮುಖ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅದಾದ ಬೆನ್ನಿಗೆ ಹೋಟೆಲ್ ಮಾಲಕರು ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. 50% ಗ್ಯಾಸ್ ಸಿಲಿಂಡರ್ ಪೂರೈಕೆಯಾಗಬಹುದು. ಕೇಂದ್ರ ಸರ್ಕಾರವೂ ಕೂಡ ಪೂರಕವಾಗಿ ಸ್ಪಂದಿಸಿದೆ ಹೋಟೆಲ್ ಮಾಲಕರ ಬೇಡಿಕೆ. ಗ್ಯಾಸ್ ಏಜೆನ್ಸಿಗಳಿಗೆ ಈಗಾಗಲೇ IOCL ನಿಂದ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅಂತ ಹೋಟೆಲ್ ಮಾಲಕರು ಕಾಯ್ತಾ ಇರೋದು. 50% ಅನ್ನೋದು ಅವರ ನಿರೀಕ್ಷೆ. ಕೇಂದ್ರ ಸರ್ಕಾರ ಒಂದು ನಿರ್ಬಂಧವನ್ನ ಕೂಡ ವಿಧಿಸಿದೆ. 50% ಗ್ಯಾಸ್ ಕೊಡ್ತೀವಿ, ಆದರೆ PNG ಗ್ಯಾಸ್ ಕನೆಕ್ಷನ್ಗೆ ನೀವು ಅಪ್ಲೈ ಮಾಡಬೇಕು. PNG ಪೈಪ್ಡ್ ಗ್ಯಾಸ್ ಲೈನ್ ಅನ್ನ ನೀವು ಅಪ್ಲೈ ಮಾಡಿಕೊಳ್ಬೇಕು. ಈಗ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ, 50% ಕೊಡಬೇಕು ಅಂತಾದ್ರೆ PNGಗೆ ಅಪ್ಲೈ ಮಾಡಿ ಅಂತ. PNGಗೆ ಅಪ್ಲೈ ಮಾಡಿದವರಿಗೆ 50% ಕೊಡ್ತೀವಿ ನಾವು ಅಂತ ಹೋಟೆಲ್ ಮಾಲಕರಿಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಿನ್ನೆ ಪ್ರಮುಖ ಮೀಟಿಂಗು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಾಯಿತು. 50% ಗ್ಯಾಸ್ ಸಿಲಿಂಡರ್ ವಿತರಣೆಗೆ ಸಂಬಂಧಿಸಿದಂತೆ 50% ಸಿಕ್ಕಿದ್ರೆ ಮೊದಲಿನಂತಾಗತ್ತಾ ಹೋಟೆಲ್ಗಳ ಸ್ಥಿತಿ ಅಥವಾ ಆಹಾರ ಉದ್ಯಮದ ಸ್ಥಿತಿ? ಹೋಟೆಲ್ಗಳ ದಿನನಿತ್ಯ ಬಳಕೆಯ ಆಧಾರದಲ್ಲಿ ಗ್ಯಾಸ್ ಸಿಲಿಂಡರ್ 10 ಸಿಲಿಂಡರ್ ಬಳಕೆ ಆಗ್ತಾ ಇದ್ರೆ 5 ಕೊಡಬಹುದು, ಅರ್ಧದಷ್ಟು. ಎಷ್ಟು ಪೂರೈಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಮೊನ್ನೆನೇ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಹೋಟೆಲ್ ಮಾಲಕರು. ನಿರೀಕ್ಷೆ ಹುಸಿ ಆಯಿತು. ಕಾರಣ ಏನು ಅಂತಂದ್ರೆ ಹೋಟೆಲನ್ನು ನಾವು ಆದ್ಯತೆಯಾಗಿ ತೆಗೆದುಕೊಂಡಿಲ್ಲ, ಕೇವಲ 2000 ಗ್ಯಾಸ್ ಸಿಲಿಂಡರ್ ಅಷ್ಟೇ ಕೊಡ್ತೀವಿ ಹೋಟೆಲ್ಗಳಿಗೆ ಅಂತ. ಅದು ಎಲ್ಲೂ ಸಾಲಲ್ಲ ಅಂತ ಹೋಟೆಲ್ ಮಾಲಕರು ಆನಂತರ ಕೇಂದ್ರ ಸರ್ಕಾರದ ಮುಂದೆ ಮನವಿ ಮಾಡಿಕೊಂಡ್ರು. ಈಗ 50% ಇವತ್ತಿಂದ ಸಪ್ಲೈ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಇಂದಿನಿಂದ ಹೋಟೆಲ್ಗಳಿಗೆ 50% ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗುತ್ತಾ ಅನ್ನುವಂಥದ್ದು. ಯಾಕೆಂತಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಹೋಟೆಲ್ಗಳಿಗೆ 50% ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಏಜೆನ್ಸಿಗಳು ಕೂಡ ಈಗ ನಾವು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಇಂದಿನಿಂದ 50% ಸಿಲಿಂಡರ್ಗಳು ಪೂರೈಕೆ ಮಾಡಿ ಅನ್ನುವಂಥ ಒಂದು ಗೈಡ್ಲೈನ್ಸ್ ಬಂದಿದೆ. ಅದ್ರ ಪ್ರಕಾರ ನಾವು ಹೋಟೆಲ್ಗಳಿಗೆ ಪೂರೈಕೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ ಒಳ್ಳವರಿದ್ದಾರೆ. ಬನ್ನಿ ಕೇಳೋಣ. ಸರ್, ಇವತ್ತಿನಿಂದ ಏನು 50% ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಿ ಅನ್ನುವಂಥ ಒಂದು ಸೂಚನೆ ಬಂದಿರುವಂಥದ್ದು, ಇನ್ಮೇಲಾದರೂ ಹೋಟೆಲ್ಗಳ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ಬೋದಾ ಹೇಗೆ? ಇವತ್ತು ಆರ್ಡರ್ ಬಂದಿರೋದು, ಇದು ಶನಿವಾರ ಬಂದಿದೆ. ಈ ಆರ್ಡರ್ ಪ್ರಕಾರ 50% ಕೊಡ್ತೀನಿ ಅಂತ ಗೌರ್ಮೆಂಟ್ ಹೇಳಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಆಗಿದೆ. ಬಟ್ ಇದರಿಂದ ನಮಗೆ ಉಸಿರಾಡೋದಕ್ಕೆ ಸ್ವಲ್ಪ ಆಕ್ಸಿಜನ್ ಸಿಕ್ತಂಗೆ ಆಗುತ್ತೆ. ಡೆಫಿನೆಟಾಗಿ ನಮ್ಮ ಹೋಟ್ಲವ್ರಿಗೆ ಇದರಿಂದ ಒಂಚೂರು ಲಾಭ ಆಗುತ್ತೆ. ಆದರೆ ಎಷ್ಟು ಗ್ಯಾಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ 50% ಅಂದರೆ ನಮಗೆ, ನಾವು ಕೆಲವು ಹೋಟ್ಲ್ಗಳಲ್ಲಿ ಸಣ್ಣ ಹೋಟ್ಲ್ಗಳಲ್ಲಿ ದಿನಕ್ಕೆ 1 ಸಿಲಿಂಡ್ರು ಅಂಥವ್ರಿಗೆ ಏನು ಮಾಡ್ತಾರೆ, ಅವ್ರಿಗೆ 1 ಕೊಡ್ತಾರಾ ಇಲ್ಲ ಅರ್ಧ ಕೊಡ್ತಾರಾ, ಎರಡು ದಿನಕ್ಕೆ 1 ಸಿಲಿಂಡ್ರ್ ಕೊಡ್ತಾರಾ, ಅದೆಲ್ಲ ನೋಡ್ಬೇಕು ನಾವು. ಅದೆಲ್ಲ ಆದೇಶ ಅದೆಲ್ಲ ನಮಗೆ ಬಂದ ಮೇಲೆ ನಿಮಗೆ ನಾನು ಕರೆಕ್ಟಾಗಿ ಪಿಕ್ಚರ್ ಕೊಡ್ಬೋದು. ಬಟ್ ಖಂಡಿತ 1 ಸಿಲಿಂಡ್ರ್ ಕೊಟ್ಟರೆ ಹೆಲ್ಪ್ ಆಗುತ್ತೆ ನಮಗೆ. ಯಾಕೆಂದರೆ ಈ ಸಣ್ಣ ಹೋಟ್ಲವ್ರು ತುಂಬ ಜನ ಬಾಗಿಲು ಹಾಕ್ಕೊಂಡಿದ್ದಾರೆ. ಈಗ ನಮಗೆ ಕಣ್ಣಿಗೆ ಕಾಣಲ್ಲ, ಯಾಕಂದರೆ ದೊಡ್ಡ ಹೋಟ್ಲ್ಗಳು ತೆಗೆದಿದೆ, ನಿಮಗೆ ಕಾಣೋದಿಲ್ಲ ಅದು. ಆದರೆ ಸಣ್ಣ ಹೋಟ್ಲವರು ತುಂಬ ಜನ ಕ್ಲೋಸ್ ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತಿರೋ ಹಾಗೆ. ನಾನೇ 2-3 ಹೋಟ್ಲು ಸುತ್ತಮುತ್ತಲು ನಮ್ಮ ಏರಿಯಲ್ಲೇ ನೋಡಿದ್ದೀನಿ ನಾನು, ಕ್ಲೋಸ್ ಆಗಿ. ಸಣ್ಣ ಹೋಟ್ಲವ್ರ ಕೈಯಲ್ಲಿ ಆಗೋದೇ ಇಲ್ಲ. ಯಾಕಂದರೆ ನಾವೇನು 100 ರೂಪಾಯಿ ಕೊಟ್ಟು ಗ್ಯಾಸ್ ತೊಗೊತೀವಿ, ಅಂಥ ಗ್ಯಾಸನ್ನು ಈಗ 200, 207, 210, 225 ರೂಪಾಯಿ ಕೊಟ್ಟು ತೊಗೊಬೇಕಾಗತ್ತೆ 1 kgಗೆ. ಸೊ ಅದು ಸಣ್ಣ ಹೋಟ್ಲವ್ರಿಗೆ ಅದು ಪೂರೈಸೋದಿಲ್ಲ, ಅವ್ರಿಗೆ ವರ್ಕೌಟ್ ಆಗೋಲ್ಲ ಅದು. ಸೊ ಈ ಖಂಡಿತ ಇವ್ರು ಗೌರ್ಮೆಂಟ್ ಅವ್ರು ನಮಗೆ ಗ್ಯಾಸ್ ಕೊಟ್ಟರೆ ಅವ್ರಿಗೆ ಓವರಾಲ್ ಡಿಮ್ಯಾಂಡು ಕಮ್ಮಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ರೆಸಿಡೆನ್ಷಿಯಲ್ ಗ್ಯಾಸ್ ಏನು ಇವತ್ತು 75% ಮಾರ್ಕೆಟಲ್ಲಿ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅರ್ಧಕ್ಕರ್ಧ ಬರೋದೇ ಬ್ಲ್ಯಾಕ್ ಮಾರ್ಕೆಟಿಂಗಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.